ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ರವಾ ರೊಟ್ಟಿ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂತ ನೋಡೋಣ. ಇವಾಗ ಒಂದು ಸೌತೆಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕರ್ಬೇವಿನ ಸೊಪ್ಪು. ಇವಾಗ ನಾನು ಬಟ್ಲಿಗೆ ಸೌತೆಕಾಯಿ, ತೆಂಗಿನಕಾಯಿ ತುರಿ, 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪಿಗೆ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳೋದಿದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ರವೆ ಹಾಕಿದ್ಮೇಲೆ ಅಷ್ಟು ಉಪ್ಪು ಹಿಡಿಯಲ್ಲ. ನಾನು ಈ ಟೈಮಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿದು ಟೇಸ್ಟ್ ಬರುತ್ತೆ ರೊಟ್ಟಿ. ಇವಾಗ ನಾನು 1 ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ನಲ್ವ, ಆ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನೀವು ರವೆ ಹಾಕಬೇಕಾದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಅಷ್ಟು ಚೆನ್ನಾಗಿ ಆಗೋಲ್ಲ. ನೀವು ಕಲಿಸ್ತಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ರವೆ ಹಾಕ್ಕೋಬೇಕು ಅಂತ. ನೀರಂತೂ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀರು ಹಾಕೋದ್ರಿಂದ ಇದು ತುಂಬಾ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು. ಇದು ಅಕ್ಕಿ ಹಿಟ್ಟು ಥರ ಅಲ್ಲ, ಅಂದರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಆದರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಇದು ರವೆ ಅಷ್ಟು ನೀರು ಹಿಡಿಯಲ್ಲ. ಹಾಗಾಗಿ ಸೌತೆಕಾಯಿ ಮತ್ತು ಕ್ಯಾರೆಟು, ಈರುಳ್ಳಿ ಇರುತ್ತಲ್ವ ಅದೇ ನೀರು ಬಿಟ್ಕೊಳುತ್ತೆ. ನಾನು ಒಂಚೂರು ನೀರು ಇದಕ್ಕೆ ಮಿಕ್ಸ್ ಮಾಡಿಲ್ಲ, ಹಾಗೆ ಕಲಿಸ್ಕೊಂಡಿರೋದು. ಸೌತೆಕಾಯಿಲೇ ನೀರು ಬಿಟ್ಕೊಂಡಿರುತ್ತೆ ಅಲ್ವ, ಹಾಗಾಗಿ ಸ್ವಲ್ಪ ನೀರು ನಾನು ಮಿಕ್ಸ್ ಮಾಡಿಲ್ಲ, ಒಂಚೂರು ಮಿಕ್ಸ್ ಮಾಡಿಲ್ಲ. ನೀವು ನೀರು ಜಾಸ್ತಿ ಮಾಡ್ತೀವಿ ನಾವು, ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅನ್ನೋರು ಸ್ವಲ್ಪ ನೀರನ್ನು ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಅಕ್ಕಿ ಹಿಟ್ಟು ಥರ ನಾವೇನು ಅಕ್ಕಿ ಹಿಟ್ಟಿಗೆ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಕಲಿಸ್ತೀವಿ, ಅವಾಗ ನೀರು ಹಾಕ್ಕೊಳೋ ಥರ ನೀವು ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಾನು ಈ ಪೇಪರ್ ಮೇಲೆ ಒಂಚೂರು ಎಣ್ಣೆನ ಸವರ್ಬಿಟ್ಟು ರೊಟ್ಟಿನ ತಟ್ಕೊಳ್ತೀನಿ. ಈ ಪೇಪರ್ ಏನಪ್ಪ ಅಂದರೆ ಹೋಳಿಗೆ ಪೇಪರ್ ಅಂತಾರೆ, ರೊಟ್ಟಿ ಪೇಪರ್ ಅಂತಾರೆ. ಇದು ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ. ಹೋಳಿಗೆ ಪೇಪರ್, ರೊಟ್ಟಿ ಪೇಪರ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಲ್ಲ ಇದು. ಬೇಕಾದ್ರೆ ನೀವು ಎನಿ ಟೈಮ್ ಮಾಡ್ಕೋಬೋದು ಈ ಪೇಪರ್ ಮೇಲೆ. ಆಮೇಲೆ ಹಂಚ ಮೇಲೆ ಹಾಕಿದಾಗ ಸುಡೋದು ಆ ಥರ ಎಲ್ಲ ಆಗೋಲ್ಲ. ನೀವು ಈ ಥರ ಪೇಪರ್ ತಂದುಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ತಾಳಿಪಟ್ಟು ಮಾಡಬೇಕಾದ್ರೆ, ಈ ಥರ ಸೌತೆಕಾಯಿ ರವೆ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಎಲ್ಲ ತುಂಬಾ ಈಸಿ ಆಗುತ್ತೆ. ಈ ರೊಟ್ಟಿನ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅದು ಪ್ಲಾಸ್ಟಿಕ್ ಕವರ್ ಮೇಲಿಂದ ಇದು ರೊಟ್ಟಿ, ನಾರ್ಮಲ್ ರೊಟ್ಟಿ ನಾವೇನು ಎತ್ಕೊಳ್ತೀವಿ ಆ ಥರ ರೊಟ್ಟಿನ ಎತ್ಕೊಳಕ್ಕೆ ಬರಲ್ಲ ಇದು ಕವರ್ ಮೇಲಿಂದ. ಯಾಕಂದರೆ ಇದು ಸ್ವಲ್ಪ ರವೆ ಮತ್ತು ಸೌತೆಕಾಯಿ ಎಲ್ಲ ಆಗಿರೋದ್ರಿಂದ ಇದು ಅಂಟ್ಕೊಂಡಿರುತ್ತೆ ಪೇಪರಿಗೆ. ಹಾಗಾಗಿ ನಾವು ಡೈರೆಕ್ಟಾಗಿ ಹಂಚ ಮೇಲೇ ಈ ಪೇಪರ್ನ ಹಾಕಿ ರೊಟ್ಟಿನ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಕವರ್ನ ನಾವು ಯೂಸ್ ಮಾಡಿದ್ರೆ ಅದು ಪ್ಲಾಸ್ಟಿಕ್ ಕವರ್ ಅಂದರೆ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ನೀವು ಬಾಳೆ ಎಲೆ ಇಲ್ಲ, ಈ ಥರ ಹೋಳಿಗೆ ಪೇಪರ್ ಮೇಲೆ ರೊಟ್ಟಿನ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಹಂಚನ್ನು ಇಟ್ಟು, ಹಂಚು ಬಿಸಿ ಆದಮೇಲೆ ಒಂಚೂರು ಎಣ್ಣೆನ ಹಾಕಿ ಇದನ್ನು ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹರಿಯೋದು ಆ ಥರ ಎಲ್ಲ ಆಗೋಲ್ಲ ಈ ಥರ ಪೇಪರ್ ಇದ್ದರೆ. ಮತ್ತು ನಿಮಗೆ ಈ ಟೈಮಲ್ಲಿ ಅದ್ರ ಮೇಲೆ ಒಂಚೂರು ಎಣ್ಣೆ ಬೇಕು ಅಂದರೆ ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು. ಸೌತೆಕಾಯಿ ಮತ್ತು ಕ್ಯಾರೆಟು ಅದೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಸೌತೆಕಾಯಿ ರವೆ ರೊಟ್ಟಿ ಬಂದಿತ್ತು ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಈ ಸಮ್ಮರಲ್ಲಂತೂ ಸ್ವಲ್ಪ ತಂಪಾಗಿರಬೇಕು ಅಂದರೆ ನಾರ್ಮಲ್ ರೊಟ್ಟಿಗಿಂತ ಈ ಥರ ಸೌತೆಕಾಯಿ ಇವೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ತಂಪಿರುತ್ತೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ರೊಟ್ಟಿ. ನಾನು ಎಲ್ಲ ರೊಟ್ಟಿನೂ ಇದೇ ಥರ ತಟ್ಕೊಂಡು ಹಂಚ ಮೇಲೆ ಹಾಕ್ತೀನಿ. ಯಾಕಂದರೆ ಈ ಪೇಪರು ಡೈರೆಕ್ಟಾಗಿ ನಾವು ಹಂಚ ಮೇಲೆ ಹಾಕಿದ್ರೂ ಸುಡಲ್ಲ, ಮತ್ತು ಏನು ಜಿನುಗುತ್ತೆ. ಕೆಲವು ಪ್ಲಾಸ್ಟಿಕ್ ಕವರೆಲ್ಲ ಬಿಡುತ್ತೆ, ಈ ಪೇಪರ್ ಹಂಗೆ ಜಿನುಗಲ್ಲ. ನಾನು ಎಲ್ಲ ರೊಟ್ಟಿನೂ ಇದೇ ಥರ ಮಾಡಿಕೊಂಡು, ಏನು ಪೇಪರ್ ನಾವು ಹಾಕ್ತೀವಲ್ವ, ಇವಾಗ ಸೈಡಿಗೆ ನಾವು ಈ ಥರ ರೊಟ್ಟಿನ ಬಿಡಿಸ್ಕೊಂಡ್ರೆ ಅದು ರೊಟ್ಟಿ ಹಂಚ ಮೇಲೇ ಕೂತ್ಕೊಳ್ಳುತ್ತೆ. ರೊಟ್ಟಿ ಹರಿಯೋದು ಆ ಥರ ಎಲ್ಲ ಆಗೋಲ್ಲ. ನೀವು ಫಸ್ಟಿಗೆ ತಟ್ಟಬೇಕಾದ್ರೆ ಪೇಪರ್ ಮೇಲೆ ಒಂಚೂರು ಎಣ್ಣೆನ ಹಾಕಿಬಿಟ್ಟು ತಟ್ಟಿದ್ರೆ ಅದು ಅಂಟ್ಕೊಳ್ಳಲ್ಲ ಪೇಪರ್ಗೆ ರೊಟ್ಟಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೌತೆಕಾಯಿ ರವೆ ರೊಟ್ಟಿ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಇದು ಕಾಂಬಿನೇಷನ್ ಕಾಯಿ ಚಟ್ನಿ, ಕೆಂಪು ಚಟ್ನಿ ತುಂಬಾ
ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು. ನೀವು ಕೂಡ ಟ್ರೈ ಮಾಡಿ. ಮತ್ತು ಮಕ್ಕಳಿಗೆ ತಿನ್ನಲಿಕ್ಕೆ ಅವರಿಗೂ ಏನಾದರೂ ಈ ಥರ ಹೊಸದಾಗಿ ಮಾಡಿಕೊಡ್ತಾಯಿದ್ರೆ ಅವರಿಗೂ ಖುಷಿ ಆಗುತ್ತೆ. ಫ್ಲೇವರ್ ಅಂತೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅವ್ರಿಗೆ ಬೆಳಿಗ್ಗೆ ಮಾಡಿಕೊಟ್ಟಿದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿನ ಅಂತ. ನಾನು ಇವಾಗ ನಮ್ಮ ಮನೆಯವರಿಗೆ ತಿಂಡಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅವರು ತಿಂದುಬಿಟ್ಟು ತುಂಬಾ ಚೆನ್ನಾಗಿದೆ, ಮಾಡ್ಬೋದು ಅಂತ ಹೇಳಿದ್ರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.